ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಪಾಪ್ಕಾರ್ನ್ ಮಾಡೋಣ ಅಂದ್ಕೊಂಡು ಸೂಪರ್ ಮಾರ್ಕೆಟಿಂದ ಇದನ್ನು ತೊಗೊಂಡು ಬಂದಿದ್ದೀನಿ. ಇದು ಮೈಕ್ರೋವೇವ್ನಲ್ಲಿ ಮಾಡೋವಂಥ ಪಾಪ್ಕಾರ್ನ್ ಇದು. ಇಲ್ಲಿ ಹಿಂದ್ಗಡೆನೇ ಇನ್ಸ್ಟ್ರಕ್ಷನ್ ಬಹಳ ಕ್ಲಿಯರಾಗಿ ಕೊಟ್ಟಿದ್ದಾರೆ, ಹೇಗೆ ಮಾಡೋದು ಅಂತ ಹೇಳಿ. ಮೇಲ್ಗಡೆ ಹೆಡ್ಡಿಂಗ್ನಲ್ಲೇ ಕಾಣಿಸೋ ಹಾಗೆ ಹೈಲೈಟ್ ಮಾಡಿದ್ದಾರೆ, ಮೈಕ್ರೋವೇವ್ ಪಾಪ್ಕಾರ್ನ್ ಅಂತ ಹೇಳಿ. ಮೈಕ್ರೋವೇವ್ನಲ್ಲಿ ಮಾತ್ರ ಮಾಡೋವಂಥ ಪಾಪ್ಕಾರ್ನ್ ಅಂತ ಅಂದು. ಬೇರೆ ಥರದ ಪಾಪ್ಕಾರ್ನ್ ಕೂಡ ಸಿಗುತ್ತೆ, ಕುಕ್ಕರಲ್ಲಿ ಮಾಡೋದು ಕೂಡ. ನಾನು ಕೂಡ ಕುಕ್ಕರಲ್ಲಿ ಮಾಡಿದ್ದೀನಿ ಪಾಪ್ಕಾರ್ನ್ನ. ಈಗ ನೋಡಿ, ಇದು ಕಟ್ ಮಾಡೋಣ. ಇದಕ್ಕೇನು ಸಿಸರ್ ಏನು ಬೇಡ, ಇಲ್ಲಿ ಮಾರ್ಕ್ ಮಾಡಿ ಕೊಟ್ಟಿದ್ದಾರೆ. ಇಲ್ಲಿ ಈ ಥರ ಕಟ್ ಮಾಡಿದ್ರೆ ಸಾಕು, ಬರುತ್ತೆ. ಒಳಗಡೆ ಒಂದು ಪೇಪರ್ ಥರ ಇದೆ. ಇದು ಪೂರ್ತಿಯಾಗಿ ಓಪನ್ ಮಾಡೋಣ. ನೋಡಿ, ಫುಲ್ ಪೇಪರ್ ಇದು. ಇಲ್ಲಿ ಒಂದು ಚೀಸ್ ಪೌಡ್ರ್ ಅಂತ ಹೇಳಿ ಕೊಟ್ಟಿದ್ದಾರೆ, ಇದರ ಜೊತೆಗೆ ಹಾಕೋದಕ್ಕೆ. ಚೀಸ್ ಪಾಪ್ಕಾರ್ನ್ ಅಂತ ಹೇಳಿ ಇದು. ಇದ್ರ ಹಿಂದ್ಗಡೆ ಕೂಡ ಇನ್ಸ್ಟ್ರಕ್ಷನ್ ಎಲ್ಲ ಭಾಳ ಕ್ಲಿಯರಾಗಿ ಕೊಟ್ಟಿದ್ದಾರೆ, ಹೇಗೆ ಮಾಡೋದು ಅಂತ ಹೇಳಿ. ಇದು ಎಲ್ಲೂ ಓಪನ್ ಇಲ್ಲ, ಫುಲ್ ಎಲ್ಲ ಕಡೆನೂ ಸೀಲ್ಡ್ ಆಗಿದೆ. ಓಪನ್ ಮಾಡೋ ಆಗಿಲ್ಲ ಅಂತ ಹಾಕಿದ್ದಾರೆ ಮೇಲ್ಗಡೆನೆ. ನೋಡಿ, ಎಲ್ಲ ಕಡೆನೂ ಫುಲ್ ಪ್ಯಾಕ್ ಆಗಿಬಿಟ್ಟಿದೆ, ಎಲ್ಲೂ ಓಪನ್ ಮಾಡೋಗಿಲ್ಲ. ಇದನ್ನು ಹಾಗೆ ತೊಗೊಂಡೋಗಿ ನಾವು ಮೈಕ್ರೋವೇವಲ್ಲಿ ಇಟ್ಟರೆ ಆಯಿತು. ಈಗ ಕ್ಲೋಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಮ್ಮ IFB ಮೈಕ್ರೋವೇವ್ನಲ್ಲಿ ಪಾಪ್ಕಾರ್ನ್ ಅಂತಲೇ ಕೊಟ್ಟಿದ್ದಾರೆ. ಸೊ ಡೈರೆಕ್ಟಾಗಿ ನಾನು ಇಲ್ಲಿ ಪ್ರೆಸ್ ಮಾಡಿ ಇಡ್ತಾ ಇದ್ದೀನಿ. 3 ನಿಮಿಷ ತೊಗೊಳುತ್ತೆ ಇದು. 3 ನಿಮಿಷದಲ್ಲಿ ಪಾಪ್ಕಾರ್ನ್ ಅಲ್ಲೇ ಆಗುತ್ತೆ. ನೋಡಿ, ಒಂದೊಂದೇ ಈಗ ಸಿಡಿಯೋ ಥರ ಕಾಣ್ತಾ ಇದೆ. ಪಟ್ 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 ಅಂತ ಅದರೊಳಗೆ ಸಿಡಿಯೋದಕ್ಕೆ ಶುರು ಆಗುತ್ತೆ. ಇನ್ನೂ 1.5 ನಿಮಿಷ ಆಗಿಲ್ಲ, ಆಗಲೇ ಪಟ್ ಪಟ್ ಅಂತ ಅದರೊಳಗೆ ಸಿಡಿತಾ ಇದೆ. ಮಕ್ಕಳಿಗೆ ಈ ಥರ ಬಿಸಿ ಬಿಸಿಯಾಗಿ ಮಾಡಿಕೊಟ್ರೆ ತುಂಬ ಖುಷಿಯಾಗಿ ತಿಂತಾರೆ. ಸಂಜೆ ಸ್ನ್ಯಾಕ್ಸ್ ಆಗಿ ತುಂಬ ಚೆನ್ನಾಗಿರುತ್ತೆ. ಯಾವುದಾದ್ರು ಮೂವಿ ನೋಡಿಕೊಂಡು ನಾವು ಕೂಡ ಎಂಜಾಯ್ ಮಾಡ್ಕೊಂಡು ತಿನ್ಬೋದು ಪಾಪ್ಕಾರ್ನ್ ನಮ್ಮ ಮನೆಯಲ್ಲೇ. ಮೈಕ್ರೋವೇವ್ ಅಂತಲೇ ಅಲ್ಲ, ಕುಕ್ಕರಲ್ಲಿ ಕೂಡ ಪಾಪ್ಕಾರ್ನ್ ಮಾಡ್ಕೋಬೋದು. ನೋಡಿ, ಫುಲ್ ಆಗಿದೆ. ಈಗ ಇನ್ನೇನು ಸ್ಟಾಪ್ ಆಗಬೇಕು. ಫುಲ್ ಎಲ್ಲ ಅರಳಿದೆ ಈಗ ಅದರೊಳಗೆ. ಹೆಂಡ್ ಆಯಿತು. ಓಪನ್ ಮಾಡೋಣ. ಸ್ವಲ್ಪ ಮುಟ್ತಾ ಇದ್ದಂಗೆ ಸ್ವಲ್ಪ ಬಿಸಿ 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 ಅನ್ನಿಸ್ತು. ಬನ್ನಿ, ಇದು ಓಪನ್ ಮಾಡಿ ನೋಡೋಣ ಹೇಗಾಗಿದೆ ಅಂತ ಅಂದು. ನೋಡಿ, ಹೇಗೆ ಉಬ್ಕೊಂಡ್ಬಿಟ್ಟಿದೆ ಅಂತ ಅಂದು. ಇದನ್ನು ಕಟ್ ಮಾಡಿ ನೋಡೋಣ, ಒಳಗಡೆ ಎಲ್ಲ ಕಾರ್ನು ಹರಳಿದೆಯಾ ಅಂತ ಅಂದು. ಹೀಗೆ ಇದನ್ನು ಓಪನ್ ಮಾಡ್ಬೋದು. ಓಪನ್ ಮಾಡ್ತಾ ಇದ್ದಂಗೆ ಸ್ವಲ್ಪ ಬಿಸಿ ಬಿಸಿ ಅನ್ನಿಸ್ತು, ಅದಕ್ಕೆ ಸಿಸರ್ ತೊಗೊಂಡು ಕಟ್ ಮಾಡಿ ಓಪನ್ ಮಾಡಿದೆ. ಪಾಪ್ಕಾರ್ನ್ನ ಹೊರ್ಗಡೆಯಿಂದ ತಂದು ತಿನ್ನೋ ಅಷ್ಟರಲ್ಲಿ ತುಂಬ ಮೆತ್ತಗಾಗೋಗ್ಬಿಟ್ಟಿರುತ್ತೆ, ಹಾಗೆ ತಣ್ಣಗೆ ಕೂಡ ಆಗಿರುತ್ತೆ. ಮನೆಯಲ್ಲೇ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗೂ ಇರುತ್ತೆ, ಬಿಸಿ ಬಿಸಿದು ಕೂಡ ತಿನ್ಬೋದು. ಅದು ಈ ಬ್ಯಾಂಗ್ಳೂರ್ ಟ್ರಾಫಿಕಲ್ಲಿ ಅಲ್ಲಿಂದ ಹೊರ್ಗಡೆಯಿಂದ ತಂದು ತಿನ್ನೋ ಅಷ್ಟೊತ್ತಿಗೆ ಪೂರ್ತಿ ತಣ್ಣಗಾಗಿ ಹೋಗಿರುತ್ತೆ. ಈಗ ಚೀಸ್ ಪೌಡ್ರಿಂದ ಪ್ಯಾಕೆಟ್ ಕೊಟ್ಟಿದ್ದಾರೆ, ಇದನ್ನು ಹಾಕಿ ಈ ಪಾಪ್ಕಾರ್ನಿಗೆ ಮಿಕ್ಸ್ ಮಾಡಿದ್ರೆ ಆಯಿತು. ಇದು ಸ್ವಲ್ಪ ಬಿಸಿ ಇದ್ದಾಗಲೇ ಹಾಕಬೇಕು, ಆವಾಗ ಪಾಪ್ಕಾರ್ನಿಗೆಲ್ಲ ಅಂಟ್ಕೊಳುತ್ತೆ ನೀಟಾಗಿ. ಮತ್ತು ನಾವು ಸಾಲ್ಟು ಏನೂ ಹಾಕೋದು ಬೇಡ, ಇದೊಂದು ಪೌಡ್ರ್ ಹಾಕಿದ್ರೆ ಸಾಕು. ಶೇಕ್ ಮಾಡಿದ್ರೆ ಸಾಕು, ಎಲ್ಲ ಕ್ಲೀನಾಗಿ ಎಲ್ಲ ಕಡೆನೂ ಹತ್ತೋ ಹಾಗೆ ಆಗುತ್ತೆ. ನೋಡಿ, ಈಗ ಎಲ್ಲ ಕಡೆನೂ ಆದಂಗೆ ಅನ್ನಿಸ್ತಾ ಇದೆ. ಇನ್ನೊಂದು ಸರಿ ಹೀಗೆ ಮೇಲ್ಗಡೆ ಮತ್ತೆ ಕುಲುಕ್ಸೋಣ. ಎಲ್ಲ ಕಡೆನೂ ಆದ್ರೇ ಚೆನ್ನಾಗಿರುತ್ತೆ ಪಾಪ್ಕಾರ್ನು. ಬೌಲಿಗೆ ಹಾಕ್ಕೊಂಡು ನೋಡೋಣ ಈಗ ಹೇಗಾಗಿದೆ ಅಂತ ಅಂದು. ನೋಡಿ, ಚೆನ್ನಾಗಾಗಿದೆ ಪಾಪ್ಕಾರ್ನು. ಆಲ್ಮೋಸ್ಟ್ ಎಲ್ಲದನ್ನು ಅರಳ್ಕೊಂಡ್ಬಿಟ್ಟಿದೆ 3 ನಿಮಿಷದಲ್ಲೇ. ಪಾಪ್ಕಾರ್ನ್ ಈಗ ತಿನ್ನೋದಕ್ಕೆ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.